ನಮಸ್ಕಾರ. ನಮ್ಮೆಲ್ಲ ಸ್ನೇಹಿತರು ನಮ್ಮ ಬಗ್ಗೆ ಬಹಳ ಪ್ರೇಮ ಮಾಡ್ತಾ ಇದ್ರಿ, ನನ್ನ ಬಗ್ಗೆ ಬಹಳ ಕಾಳಜಿ ಇಟ್ಟು ತುಂಬಾ ಮೆಸೇಜ್ಗಳು ಹಾಕಿದ್ರಿ, ನನ್ನೊಟ್ಟಿಗೆ ವೈಯಕ್ತಿಕವಾಗಿ ಮಾತಾಡಿದ್ರಿ. ನಾನು ದುಬೈನಲ್ಲಿ ಕುಟುಂಬದೊಟ್ಟಿಗೆ ಬಹಳ ಸೇಫ್ ಆಗಿದ್ದೀನಿ. ನಿನ್ನೆ ಸ್ವಲ್ಪ ಏರ್ಪೋರ್ಟ್ ಅಲ್ಲಿ ಪ್ರಾಬ್ಲಮ್ ಆಯಿತು. ಇವತ್ತು ಹೋಟೆಲ್ ಅಲ್ಲಿ ಇದ್ದೆ. ಆ ಹೋಟೆಲಿಂದ ನಮ್ಮ ಕುಲಾಸ್ ಅವರು, ರೊನಾಲ್ಡ್ ಕುಲಾಸ್ ಅವರು, ನೀವು ಹೋಟೆಲ್ ಇರೋದು ಬೇಡ, ನಮ್ಮ ಮನೆಗೆ ಬನ್ನಿ ಅಂತೇಳಿ ಬೆಳಿಗ್ಗೆ ಅವ್ರ ಮನೆಗೆ ಕಾರ್ ಕಳಿಸಿ ನನ್ನ ವಾಪಸ್ ಮನೆಗೆ ಕರ್ಸ್ಕೊಂಡಿದ್ದಾರೆ. ಕುಟುಂಬದೊಟ್ಟಿಗೆ ನಾನು ಕುಲಾಸ್ ಅವ್ರ ಮನೆಯಲ್ಲಿ ಆರಾಮಾಗಿದ್ದೀನಿ, ಯಾವುದೇ ತೊಂದರೆ ಇಲ್ಲ. ಬಟ್ ದುಬೈನಲ್ಲಿ ಸ್ವಲ್ಪ ಬೇರೆ ಬೇರೆ ಡಿಸ್ಟರ್ಬೆನ್ಸ್ ಇದೆ. ಬೆಳಿಗ್ಗೆ ಕೂಡ ಬಾಂಬ್ ಅಥವಾ ಮಿಸೈಲ್ ಎಂಥದೋ ನನಗೆ ಗೊತ್ತಿಲ್ಲ, ಸೌಂಡ್ ಬರ್ತಾ ಇತ್ತು ಆ ಕಡೆ ಆ ಥರ ಎಲ್ಲ ಇದೆ. ಆದರೆ ಇಲ್ಲಿ ಯಾವುದೂ ತೊಂದರೆ ಇಲ್ಲ ಅಂತ ದುಬೈ ಗವರ್ಮೆಂಟ್ ಕೂಡ ಅನೌನ್ಸ್ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ತುಂಬಾ ಜನ ಸ್ಟ್ರಕ್ ಆಗಿದ್ದಾರೆ, ಅವ್ರದ್ದು ಏನು ಅಂತ ಗೊತ್ತಿಲ್ಲ. ಬಟ್ ಏರ್ಪೋರ್ಟ್ ಅಲ್ಲಿ ಆ ಥರದ್ದು ಯಾವುದೇ ಥರದ ಇನ್ಸಿಡೆಂಟ್ ಆಗಿದ್ದು ಕಾಣ್ತಾ ಇಲ್ಲ. ಹಾಗಾಗಿ ಎಲ್ಲ ಸ್ನೇಹಿತರ ಒಂದು ಒಳ್ಳೆ ವಿಶೇಷದಿಂದ, ಹಿರಿಯರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಇದರಿಂದ ನಾನು ಬಹಳ ಆರಾಮಾಗಿದ್ದೀನಿ. ಈಗಾಗಲೇ ಮೊನ್ನೆ ನನ್ನ ನೆಚ್ಚಿನ ಲೀಡರ್ ಆಗಿರ್ತಂತ ಕುಮಾರಸ್ವಾಮಿ ಅವರು ನನ್ನ ಹತ್ರ ಮಾತಾಡಿದ್ರು, ಮುಖ್ಯಮಂತ್ರಿಗಳು ಮಾತಾಡಿದ್ರು, ಹೋಮ್ ಮಿನಿಸ್ಟರ್, ಸ್ಟೇಟ್ ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ರು, ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಪರಮೇಶ್ವರಪ್ಪ ಮಾತಾಡಿದ್ರು, ಜಗದೀಶ್ ಶೆಟ್ಟರ್ ಮಾತಾಡಿ ನಮ್ಮ ಪಾಸ್ಪೋರ್ಟ್ ಡೀಟೇಲ್ ಕೂಡ ಕೇಳಿದ್ದಾರೆ, ಅದೆಲ್ಲ ತಗೊಂಡಿದ್ದಾರೆ. ಹಾಗಾಗಿ ಏನ್ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ನಮ್ಮ ಕುಲಾಸ ನೋಡಿ ಕೂತಿದ್ದಾರೆ, ನಾವು ಆರಾಮಾಗಿದ್ದೀವಿ. ಎಲ್ಲ ಸ್ನೇಹಿತರ ನಿಮ್ಮ ವಿಶೇಷ ಸದಾ ಇರ್ಲಿ ಅಂತೇಳಿ ನಮ್ಮ ಸ್ನೇಹಿತರು ಭೋಜೇಗೌಡರು ಇಲ್ಲಿ ಸೇಫ್ ಆಗಿದ್ದಾರೆ, ಏನು ವರಿ ಮಾಡ್ಕೊಳ್ಬೇಕಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.